ಮರಣಾಥ. ನನ್ನ ಪ್ರಿಯ ದೇವರ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ಮರಳಿ ನಾವೆಲ್ಲರೂ ಒಟ್ಟಾಗಿದ್ದೀವಿ. ಹೇಗಿದ್ದೀರಾ? ನೀವು ಸಂತೋಷವಾಗಿರಬೇಕು. ಯಾರ ಮರೆತರು ದೇವರು ನಿಮ್ಮನ್ನು ಮರೆಯೋದಿಲ್ಲ. ಬನ್ನಿ, ಈ ದಿನದ ವಾಕ್ಯ ಧ್ಯಾನ ಕೀರ್ತನೆಗಳು 10ನೇ ಅಧ್ಯಾಯ 12ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 10 ವರ್ಸಸ್ 12. ಓ ಕರ್ತನೆ ಏಳು, ಓ ದೇವರೇ ನಿನ್ನ ಕೈ ಎತ್ತು, ದೀನರನ್ನು ಮರೆತು ಬಿಡಬೇಡ. ಅರೈಸ್ ಓ ಲಾರ್ಡ್, ಓ ಗಾಡ್, ಲಿಫ್ಟ್ ಅಪ್ ತೈ ಹ್ಯಾಂಡ್, ಫರ್ಗೆಟ್ ನಾಟ್ ದ ಹಂಬಲ್. ಭಕ್ತನು ದೇವರ ಮುಂದೆ ಬೇಡಿಕೊಳ್ಳುತ್ತಾ ಇದ್ದಾನೆ. ಏನಂದ್ರೆ, ಓ ಕರ್ತನೆ ಏಳು, ಓ ಕರ್ತನೆ ನಿನ್ನ ಕೈ ಎತ್ತು, ದೀನರನ್ನು ನೀನು ಮರೆಯಬೇಡ. ದೇವರು ದೀನರನ್ನು ಯಾವತ್ತೂ ಮರೆಯೋದಿಲ್ಲ ರೀ. ದೀನರು ಎಲ್ಲಾ ಕಡೆಯಿಂದ ನಿಸ್ಸಹಾಯಕನಾಗಿ, ನಾಲ್ಕು ದಿಕ್ಕುಗಳಿಂದ ಸಹಾಯವಿಲ್ಲದೆ ಕುಗ್ಗಿ ಹೋಗಿರೋ ಸಮಯದಲ್ಲಿ, ಬಾಡಿ ಹೋಗಿರೋ ಸಮಯದಲ್ಲಿ, ನಿಸ್ಸಹಾಯಕನಾಗಿರೋ ಸಮಯದಲ್ಲಿ ಅವನ ಧ್ಯಾನ ಯಾರ ಮೇಲೆ ಇರಬೇಕಂದ್ರೆ ದೇವರ ಮೇಲೆ ಇರಬೇಕು. ಹಂಬಲ್ ಪೀಪಲ್ ಆಲ್ವೇಸ್ ಲುಕ್ ಅಪಾನ್ ಟು ಗಾಡ್. ದೀನರಾಗಿ ನಾವು ಪ್ರತಿದಿನ ನಾವು ಯಾರನ್ನ ಕಾಣಬೇಕು, ಯಾರನ್ನ ನೋಡಬೇಕಂದ್ರೆ ದೇವರನ್ನು ನೋಡಬೇಕು. ಆ ಭಕ್ತನು ಹೇಳ್ತಾ ಇದ್ದೇನೆ, ದೇವರೇ ಈಗ ನಾನು ದೀನನು, ನನಗೆ ಸಹಾಯವಿಲ್ಲ, ನನಗೆ ಎದ್ದೇಳೋದಕ್ಕಾಗುತ್ತಾ ಇಲ್ಲ. ನೀನು ನನ್ನ ಪಕ್ಷದಲ್ಲಿ ಏಳು, ನಿನ್ನ ಕೈ ಎತ್ತು, ನನಗೆ ಬಲ ಕೊಡು, ನನ್ನನ್ನು ಎಬ್ಬಿಸು, ನನ್ನನ್ನು ನಡೆಸು, ನನ್ನನ್ನು ಮುಂದೆ ಹೋಗೋದಕ್ಕೂ ನಿನ್ನ ದಾರಿಯನ್ನು ಒದಗಿಸಿಕೊಡು. ಭಕ್ತನು ತನ್ನ ದೀನತ್ವವನ್ನು ದೇವರಿಗೆ ಹೇಳಿಕೊಡ್ತಾ ಇದ್ದಾನೆ. ದೇವರೇ, ನಾನು ದೀನನಾಗಿದ್ದೀನಿ, ನಾನು ನಿಸ್ಸಹಾಯಕನಾಗಿದ್ದೀನಿ, ನನಗೆ ಬಲವಿಲ್ಲದೆ ನಾನು ಕುಗ್ಗಿ ಹೋಗ್ಬಿಟ್ಟಿದ್ದೀನಿ. ನೀವು ಕೂಡ ಕೇಳುತ್ತಿರೋ ನಿಮ್ಮಲ್ಲಿ ನಿಮ್ಗೆ ಮಾತಾಡ್ತಾ ಇರೋದು ನಾನಾ ವಿಧವಾದ ಸಮಸ್ಯೆಗಳಿಂದ, ಪ್ರಶ್ನೆಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ, ಕುಟುಂಬದ ಅಸಮಾಧಾನಗಳಿಂದ ಯು ಹ್ಯಾವ್ ಬಿನ್ ಕ್ರಶ್ಡ್. ನೀವು ಕುಗ್ಗಿ ಹೋಗಿರುವಾಗ ನೀವು ದೀನ ಸ್ವಭಾವದಲ್ಲಿ ಈ ಮುಂಚಾನೆ ದೇವರ ಹತ್ರ ಹೇಳಿರಿ, ಅಯ್ಯ ಈ ದೀನನನ್ನು ನೋಡು, ನನ್ನ ಪಕ್ಷದಲ್ಲಿ ನೀನು ಏಳು, ಎದ್ದೇಳು, ನೀನು ನಿನ್ನ ಕೈ ಎತ್ತಿ ನನಗೆ ಆಧಾರವಾಗು. ನನಗೆ ಯಾರು ಆಧಾರವಿಲ್ಲಯ್ಯ, ನೀನೇ ನನ್ನ ಆಧಾರ. ನಿನ್ನ ಕೈ ಎತ್ತಿ ನನ್ನನ್ನು ಎಬ್ಬಿಸಯ್ಯ. ನನ್ನ ಶಕ್ತಿ ಸಾಕಾಗ್ತಾ ಇಲ್ಲ, ನನ್ನ ಬಲ ಸಾಕಾಗ್ತಾ ಇಲ್ಲ, ನೀನೇ ನಾನು ಎಬ್ಬಿಸಿ ನನಗೆ ಆಧಾರವಾಗಿದ್ದು ಅಂತ ಕೇಳಿ ನೋಡಿ. ಈ ಕ್ಷಣವೇ ಆತನ ಶ್ರೇಷ್ಠವಾದ ಕರ ನಿಮ್ಮ ಪಕ್ಷದಲ್ಲಿ ಎದ್ದು ನಿಮ್ಮನ್ನು ಎಬ್ಬಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಧೈರ್ಯವಾಗಿರಿ, ದೇವರ ಕರ ನಿಮಗಾಗಿ ಸಿದ್ಧವಾಗಿದೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ಯಾ ದೀನರನ್ನು ನೀನು ಜ್ಞಾಪಕ ಮಾಡಿಕೊಂಡಿರೋ ದೇವರಾಗಿರೋದ್ರಿಂದ ಅವ್ರನ್ನ ನೀನು ನಿನ್ನ ಕೈಯಿಂದ ಎತ್ತಿ ಅವ್ರನ್ನ ಬಲಪಡಿಸಬೇಕೆಂಬುದಾಗಿ ಯೇಸುವಿನ ಅತಿ ಅಮೂಲ್ಯವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವೇ ಮರಳಿ ನಾವೆಲ್ಲರೂ ಒಟ್ಟಾಗಿ ಒಂದಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.